ಪೂರ್ಣಾನಂದ ಜ್ಞಾನ ಶಕ್ತಿ पूर्णानंद ज्ञान शक्ति ಸ್ವರೂಪಂ ನಿತ್ಯಮವ್ಯಯಂ स्वरूपम नित्यमव्ययम् ಚತುರ್ಧಾ ಸರ್ವಭೋಕ್ತಾರಂ चतुर्धा सर्वभोक्तारं ವಂದೇ ವಿಷ್ಣುಂ ಪರಂ ಪದಂ. वन्दे विष्णुं परं पदम्. ಮುಂದೆ ನೋಡಪ್ಪ 9ನೇ ಮಂತ್ರ ಅಲ್ಲಪ್ಪ. ವಿಶ್ವೋ ಹಿ ಸ್ಥೂಲ ಭುಂಗ್ ನಿತ್ಯಂ. ಹೌದಿಲ್ಲ, ಅಲ್ಲೇ ಪ್ರಾರಂಭ ಆಗ್ಬೇಕು. ಅದಾಗ್ಯದ ಆನಂದ ಬುಕ್ ಅನ್ನೋದು ಹೇಳಿದ್ರು. ಆನಂದ ಬುಕ್ ಹೇಳಿನಿ. ವಿಶ್ವೋ ಹಿ ಸ್ಥೂಲ ಭುಂಗ್ ನಿತ್ಯಂ ತೈಜಸ ಪ್ರಯುಕ್ತ ಬುಕ್ ಆನಂದ ಬುಕ್ ತಥಾ ಪ್ರಜ್ಞಾ ತ್ರಿಧಾ ಭೋಗಂ ನಿಬೋಧತ್. 3 ರೀತಿಯಿಂದ ಭಗವಂತ ಭೋಗ ಮಾಡ್ತಾನ. ವಿಶ್ವನಾಮಕ ಪರಮಾತ್ಮನು ಸ್ಥೂಲವಾದ ಪದಾರ್ಥಗಳನ್ನು ಅಲ್ಲೇ ತೆಗಿರಿ. ವಿಶ್ವನಾಮಕ ಪರಮಾತ್ಮನು ಸ್ಥೂಲ ಪದಾರ್ಥವನ್ನು ಭೋಗ ಮಾಡುತ್ತಾನೆ. ತೈಜಸ ನಾಮಕ ಪರಮಾತ್ಮನು ಗುಡ್ರಿ ಪ್ರಯುಕ್ತವಾದ ಅಂದರೆ ಸ್ವಪ್ನ ಪದಾರ್ಥಗಳನ್ನು ಭೋಗ ಮಾಡ್ತಾನೆ. ಅಡಕರ ಮುನ್ಸರಿಸಿ ಅದನ್ನೇ ಅದನ್ನು ಮುನ್ಸರ್ ಪುಸ್ತಕ ಮುನ್ಸರಿಸಿ ನಿಮ್ಮದು ಆ ಪುಸ್ತಕ ಮುನ್ಸರಿಸಿ. ಆದ್ದರಿಂದ ಆನಂದ ಭುಕ್ ಆಗಿರ್ತಕ್ಕಂಥವನು ಯಾರು? ಪ್ರಾಜ್ಞನಾಮಕ ಪರಮಾತ್ಮನು. ತಿಳಿಲಿಲ್ಲ ಏನು? ತ್ರಿಧಾ ನಿಬೋಧತ. ಈ ರೀತಿಯಾಗಿ 3 ಬಾರಿ ಇದೆ ಅಂತ ತಿಳ್ಕೊಳ್ರಿ. 3 ಭೋಗಗಳನ್ನು ಮಾಡ್ತಾನೆ ಅಂತ ತಿಳ್ಕೊಳ್ರಿ. ಇನ್ನು ಸ್ಥೂಲಂ ತರ್ಪಯತೆ ವಿಶ್ವಂ ಪ್ರಯುಕ್ತಂತು ತೈಜಸಂ ಆನಂದಂ ಚ ತಥಾ ಪ್ರಾಜ್ಞಂ ತ್ರಿಧಾ ತೃಪ್ತಿಂ ವಿಜಾನತ. ಇವತ್ತಿನ ಪಾಠ ಇದು. ಇದಂತ ಸ್ಥೂಲ ಪದಾರ್ಥವು ವಿಶ್ವನಾಮಕ ಪರಮಾತ್ಮನ ತೃಪ್ತಿಯನ್ನು ಪಡಿಸುತ್ತದೆ. ಸ್ವಪ್ನ ಪದಾರ್ಥವು ತೈಜಸನಾಮಕ ಪರಮಾತ್ಮನ ತೃಪ್ತಿಯನ್ನು ಪಡಿಸುತ್ತದೆ. ಪ್ರಾಜ್ಞನಾಮಕನಿಗೆ ಆನಂದವು ತೃಪ್ತಿಯನ್ನು ಪಡಿಸುತ್ತದೆ. ಅದೇ ಆ ಪದಾರ್ಥಗಳು. ಇವನು 3 ಪದಾರ್ಥಗಳ ಭೋಗವನ್ನು ಮಾಡ್ತಾನೆ. ಆ 3 ಪದಾರ್ಥಗಳು ಈ ಭಗವಂತನಿಗೆ ತೃಪ್ತಿಯನ್ನು ಪಡಿಸುತ್ತವೆ. ಅಂದರೆ ಆಯಾ ಪದಾರ್ಥಗಳೇನು ಹುಟ್ಟಿಕೊಂಡಿವೆ ಆ ಪದಾರ್ಥಗಳು ಹುಟ್ಟಿದ್ದೇ ಭಗವಂತನ ತೃಪ್ತಿಯನ್ನು ಪಡಿಸುವುದಕ್ಕಾಗಿ. ಅರ್ಥ ಆಯ್ತಾ? ಈಗ ಏನು ಹೇಳಿಕೊಳ್ತಾರ? ಹಿಂದೆ ಭಗವಂತನು ಆಯಾ ಪದಾರ್ಥಗಳ ಭೋಗವನ್ನು ಮಾಡುತ್ತಾನೆ ಅಂತ ಹೇಳಿದರು. ಈಗ ಭೋಗ ಮಾಡಿದ ಮೇಲೆ ಆ ಪದಾರ್ಥಗಳು ಭುಕ್ತ ಪದಾರ್ಥಗಳು ಭಗವಂತನಿಗೆ ತೃಪ್ತಿಯನ್ನು ಕೊಡುತ್ತದೆ. ತಿಳಿತೇನು? ಏನಂತಾಯ್ತು? ಭುಕ್ತವಾದ ಪದಾರ್ಥಗಳು ತೃಪ್ತಿಯನ್ನು ಉಂಟು ಮಾಡುತ್ತದೆ ಭಗವಂತನಿಗೆ. ಜಗತ್ತಿನಲ್ಲಿ ಭಗವಂತನು ಯಾವ ಕಾರ್ಯಕ್ಕಾಗಿ ಯಾವ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಾನೋ ಆ ಪದಾರ್ಥಗಳು ಆಯಾ ಕಾರ್ಯವನ್ನು ಮಾಡಿದರೇನೆ ಭಗವಂತನಿಗೆ ತೃಪ್ತಿ. ಐತರೇಯ ಉಪನಿಷತ್ನಲ್ಲಿ ಹೇಳುವಾಗ ಮಳೆ ಭೂಮಿಗೆ ಬಿದ್ದು ಭಗವಂತನಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಮಣ್ಣು ಹಸಿಯಾಗಿ ಗಂಧವನ್ನು ಹೊರಸೂಸಿ ಭಗವಂತನಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಗಾಳಿ ಬೀಸಿ ಭಗವಂತನಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ಥೂಲವಾದ ಪದಾರ್ಥಗಳು ವಿಶ್ವನಾಮಕ ಪರಮಾತ್ಮನಿಗೆ ತೃಪ್ತಿಯನ್ನು ಉಂಟು ಮಾಡುವುದು. ಸ್ವಪ್ನ ಪದಾರ್ಥಗಳು ಹುಟ್ಟಿಸಿದ್ದೇ ಅದಕ್ಕೆ ಸ್ವಪ್ನ ಪದಾರ್ಥಗಳನ್ನು ಪರಮಾತ್ಮ ತೇಜಸ್ನಾಮಕ ಪರಮಾತ್ಮ ಯಾತಕ್ಕಾಗಿ? ತನ್ನ ತೃಪ್ತಿಯಾಗಲಿ ಅಂತ. ಪ್ರಾಜ್ಞನಾಮಕ ಭಗವಂತ ಗಾಢವಾದ ನಿದ್ರೆಯಲ್ಲಿ ಆನಂದದ ತೃಪ್ತಿಯಾಗಲಿ ಅಂತ ಮಾಡಿದ್ದಾನೆ. ತಿಳಿತದಲ್ಲ ವಿಷಯ? ತಿಳಿತದಲ್ಲ? ತ್ರಿಧಾ ತೃಪ್ತಿಂ ವಿಜಾನತ. 3 ರೀತಿಯಿಂದ ತೃಪ್ತಿಯನ್ನು ತಿಳಿದುಕೊಳ್ಳ್ರಿ. ಒಂದಾಯ್ತು. ಈಗ ತ್ರಿಷು ಧಾಮಸು ಯದ್ ಭೋಜ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದೈತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ. ಬಹಳ ಸುಂದರವಾದ ಇಂಟ್ರೆಸ್ಟಿಂಗ್ ಆದ ಮಂತ್ರ ಇದು. ಏನು? 3 ಸ್ಥಳಗಳಲ್ಲಿ 3 ಪದಾರ್ಥಗಳನ್ನು 3 ರೂಪದಿಂದ ಭಗವಂತ ಭೋಗ ಮಾಡ್ತಾನೆ ಅಂತ ಯಾರು ತಿಳಿತಾರೋ ಅವನು ಏನು ಭೋಗ ಮಾಡಿದರೂ ಆ ಲೇಪ ಅವನಿಗೆ ಆಗೋದಿಲ್ಲ. ಇದು ಬೇಕು ಮುಖ್ಯ. ಸುಳ್ಳುದೇನೋ ತಗೊಂಡೆ ಕೆಲಸ ಇಲ್ಲ ಕಾಯಿಲ್ಲ ದೊಡ್ಡವಾಗ ನಮಗೇನೋ ಕಾಯಿಲ್ಲ. ತ್ರಿಷುಧಾಮಸು ಯದ್ಭೋಜ್ಯಂ. ಕಣ್ಣು ಕಂಠ ಹೃದಯವೆಂಬ 3 ಸ್ಥಾನಗಳಲ್ಲಿ ಭೋಗಿಸಲು ಯೋಗ್ಯವಾದ ವಿಷಯ ಯಾವುದು? ಭೋಕ್ತಾ ಯಶ್ಚ ಪ್ರಕೀರ್ತಿತ. ಉಣ್ಣುವ ಭಗವದ್ರೂಪಗಳು ಯಾವುದು? ಏತದುಭಯಂ ವೇದ. ಇವೆರಡನ್ನು ಯಾರು ತಿಳಿದುಕೊಳ್ತಾನೋ ಸಹ ಅವನು ಭುಂಜಾನೋಪಿ ನ ಲಿಪ್ಯತೆ. ಏನು ಭೋಗ ಮಾಡಿದರೂ ಏನು ತಿಂದರೂ ಕೂಡ ಅವನಿಗೇನಾಗೋದಿಲ್ಲ ಅಂದರೆ ಲೇಪವಾಗುವುದಿಲ್ಲ. ಏನಪ್ಪ ಹಿಂಗಂದ್ರೆ ಹೆಂಗೆ ಅರ್ಥ ಮಾಡ್ಕೋಬೇಕು ಇದನ್ನ? ಏನು ಶ್ರೀರಾಚಾರ್ಯ? ಏನು ತಿಂದ್ರು ದೋಷ ಹತ್ತಂಗಿಲ್ಲ. ಅದು ನಿಷಿದ್ಧ ಪದಾರ್ಥಗಳನ್ನು ತಿಂದ್ರು ದೋಷ ಹತ್ತಂಗಿಲ್ಲ ಅಂತ ಆದಂಗಾತಲ್ಲ. ಮತ್ತೀಗಿದು ಇವ್ರು ಹೇಳಿದ್ ನೋಡಿದ್ರೆ ಅಗದಿ ಆಗಲೇ ಸರಳ ಇತ್ತು. ಆಹಾ ಅಂದ್ರಿ ಉಪ್ಪಿನಕಾಯಿ ತಿಂದಷ್ಟು ಆನಂದ ಆಗಿತ್ತು. ಈಗ ಲಗಿ ಮಿರ್ಚಿ ಈಗ ಒಳಗೆ ನಮಗೆ ಹವಾ ಟೈಟ್ ಆತ. ಈಗ ನಮಗೆ ಅಲ್ರಿ ಏನು ಹಂಗಂದ್ರೆ ಏನಪ್ಪ ಏನು ಹೇಳ್ಯಾರ? ತ್ರಿಸುಧಾಮಸು ಯದ್ ಭೋಜ್ಯಂ
ಕಣ್ಣು, ಕಂಠ, ಹೃದಯವೆಂಬ 3 ಸ್ಥಳಗಳಲ್ಲಿ ಭೋಜ್ಯ ಪದಾರ್ಥಗಳು ಯಾವುದು? ಸ್ಥೂಲ ಪದಾರ್ಥ, ಸ್ವಪ್ನ ಪದಾರ್ಥ, ಆನಂದ, ಸ್ವರೂಪಾನಂದ. ಇವೇ ಭೋಜ್ಯ ಪದಾರ್ಥಗಳು ಅಂತ ತಿಳಿದು ಭೋಕ್ತ ಇವುಗಳನ್ನು ಊಟ ಮಾಡುವನು ವಿಶ್ವತೈಜಸ ಪ್ರಾಜ್ಞೆ ಎಂಬ ಭಗವಂತ. ಎರಡನ್ನ ತಿಳಿದರೆ ಭುಂಜಾನೋಪಿ ಯಾರು ಈ ಜ್ಞಾನ ಮಾಡಿಕೊಂಡಿದ್ದಾನೋ ಅವನು ನಲಿಪ್ಯತೆ, ಭೋಗಲೇಪ ಆಗೋದಿಲ್ಲ ಅವನಿಗೆ. ಏನರ್ಥ ಮಾಡ್ಕೊಂಡಿದ್ದ ಅಂದರೆ ಎರಡರ್ಥ. ಮೊದಲನೇ ಈ ಮಂತ್ರಕ್ಕೆ ಅಧಿಕಾರಿಗಳು ಯಾರು? ಅಪರೋಕ್ಷ ಜ್ಞಾನಿಗಳು, ಸಾಮಾನ್ಯ ಜ್ಞಾನಿಗಳು? ಯಾರು ಮಾಡ್ಕೋಬೇಕು? ಅಪರೋಕ್ಷ ಜ್ಞಾನಿಗಳು, ಸಾಮಾನ್ಯ ಜ್ಞಾನಿಗಳು ಅಂತ ವಿಚಾರ ಮಾಡಿದಾಗ ಅಪರೋಕ್ಷ ಜ್ಞಾನಿಗಳಾದರೆ ಸಭುಂಜಾನೋಪಿ ನಲಿಪ್ಯತೆ. ಅಪರೋಕ್ಷ ಜ್ಞಾನಿಗಳಿಗೆ ಏನೇ ನಿಷಿದ್ಧ ಪದಾರ್ಥಗಳ ಭೋಗ ಮಾಡುವ ಪ್ರಸಂಗ ಬಂದಿದ್ದರೂ ದೋಷ ಹತ್ತೋದಿಲ್ಲ. ಉಷಸ್ತಿ ಚಾಕ್ರಾಯಣ ಎಂಬುವಂತಹ ಒಬ್ಬ ಅಪರೋಕ್ಷ ಜ್ಞಾನಿ ಋಷಿ, ಅವರು ಒಂದು ಕಡೆ ಯಾತ್ರೆಗೆ ಹೊರಟಾಗ 1 ವಾರದಿಂದ ನೀರು, ಅನ್ನ ಸಿಗದೆ ಒಬ್ಬ ಬೇರೆ ಜಾತಿಯ ವ್ಯಕ್ತಿಯ ಎಂಜಲು ಶೇಂಗಾಗಳನ್ನು ತಿಂದ್ರು. ಅವನಿಗೆ ಏನಾಯಿತು ಅಂದರೆ ದೋಷ ಹತ್ತಲಿಲ್ಲ. ಸರ್ವಾನ್ನಾನಮಿತಿಶ್ಚ ಪ್ರಾಣಾತ್ಯಗೆ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಅಂದಮೇಲೆ ನೀರು ಕುಡಿಲಿಲ್ಲ. ಮುಂದೆ ಸಭುಂಜಾನೋಪಿ ನಲಿಪ್ಯತೆ ಅಂದರೆ ಇಂಥವರ ಬಗ್ಗೆ ಹೇಳಿತ್ತು. ಅರ್ಥ ಆಯ್ತಲ್ಲ? ಎಂಥವ್ರ ಬಗ್ಗೆ ಹೇಳಿದ್ದು? ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳು. ಈ 3 ರೂಪ ಅವರ ಅನುಸಂಧಾನ ಸದಾ ಇರ್ತದೆ. ಕಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಸ್ಥೂಲ ಪದಾರ್ಥವನ್ನು ಭೋಗ ಮಾಡ್ತಾನೆ, ಕಂಠದಲ್ಲಿ ತೈಜನಾಮ ಪರಮಾತ್ಮ ಸ್ವಪ್ನ ಪದಾರ್ಥ ಭೋಗ ಮಾಡ್ತಾನೆ, ಹೃದಯದಲ್ಲಿ ಪ್ರಜ್ಞಾವ ಪರಮಾತ್ಮ ಆನಂದ ಭೋಗ ಮಾಡ್ತಾನಂತ ಸದಾ ಅನುಸಂಧಾನ ಇದ್ದದರಿಂದ ಅವರು ನಿಷಿದ್ಧ ಪದಾರ್ಥವನ್ನ, ವಾಸ್ತವಿಕವಾಗಿ ನಿಷಿದ್ಧ ಅಂತ ಹೇಳಿಲ್ಲ, ಭುಂಜಾನಃ ಭೋಗ ಮಾಡಿದರೂ ನಲಿಪ್ಯತೆ ಲೇಪ ಆಗೋದಿಲ್ಲ ಅಂತ ಇಷ್ಟೇ ಹೇಳ್ಯಾರ. ಅದರಿಂದ ಅಪರೋಕ್ಷ ಜ್ಞಾನಿ ವಿಷಯವಾದರೂ ಇಟ್ಕೊಳ್ರಿ. ಬೇಡ ಸಾಮಾನ್ಯ ಜ್ಞಾನಿ ಹೇಳ್ರಿ ಅಂದರೆ ಕರೆಕ್ಟು. ಸಾಮಾನ್ಯ ಜ್ಞಾನಿಯು ಭೋಗ ಮಾಡ್ತಾ ಇದ್ರೆ ಆ ಭೋಗವು ಅವರನ್ನು ಸಂಸಾರದಲ್ಲಿ ಹಾಕ್ತದೆ. ಮತ್ತೆ ಹೌದು, ಎಷ್ಟು ಭೋಗ ಮಾಡ್ತಾರೆ ಎಷ್ಟು ಸಂಸಾರಕ್ಕೆ ಹಾಕ್ತದೆ ನಿಮ್ಮನ್ನು, ಅದು ಭೋಗ ಅಂಬೋದು. ಅಂದ ಮೇಲೆ ಮತ್ತೆ ಮಾಡುವ ಭೋಗಗಳು ನಮ್ಮನ್ನು ಸಂಸಾರಕ್ಕೆ ಆಗ್ತಾ ಇದ್ರೆ ಯಾರು ಇದನ್ನ ತಿಳಿದು ಭೋಗ ಮಾಡ್ತಾನೋ ಅವನಿಗೆ ಪುನಃ ಸಂಸಾರ ಬರೋದಿಲ್ಲ, ಉಚ್ಚತ್ವ ನೀಚತ್ವ ಅನುಸಂಧಾನ ಬರೋದಿಲ್ಲ. ಅರ್ಥ ಆಯ್ತಿಲ್ಲ? ನಾವು ಭೋಗ ಮಾಡ್ತಿರ್ತೀವಿ, ಊಟ ಮಾಡ್ತಿರ್ತೀವಿ, ನಿದ್ದೆ ಮಾಡ್ತಿರ್ತೀವಿ, ಮಕ್ಕಳು ಮೊಮ್ಮಕ್ಕಳು ಆಟ ಆಡಿಸ್ತಿರ್ತೀವಿ, ಪ್ರೀತಿ ಮಾಡ್ತಿರ್ತೀವಿ, ಹೆಂಡತಿ ಪ್ರೇಮ ಮಾಡ್ತಿರ್ತೀವಿ, ಇದೆಲ್ಲ ಭೋಗದ ವಸ್ತುಗಳು. ಹಿಂಗೆ ಮತ್ ಭೋಗ ಮಾಡ್ತಿದ್ವಿ ಅಂತ ಆಗಿಬಿಟ್ರೆ ಮತ್ತೆ ಸಂಸಾರನೇ ಬರ್ಬೇಕಲ್ಲ ನಮಗ. ಅಂದ್ರೆ ಅದಕ್ಕೆ ತ್ರಿಷು ಧಾಮಸು ಯದ್ಭೋಜ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದೇ ತದುಭಯಂ ಯಸ್ತು ಸಭುಂಜಾನೋ ನಲಿಪ್ಯತೆ. ಜ್ಞಾನಿಯು ವಿಷಯ ಪದಾರ್ಥಗಳನ್ನು ಭೋಗ ಮಾಡಿದರೂ ಉಚ್ಚತ್ವ ನೀಚತ್ವ ಲೇಪ ಆಗೋದಿಲ್ಲ. ಅಥವಾ ಊಟಕ್ಕೆ ಕೂತಿರ್ತೀವಿ, ನಮ್ಮ ಸಾಲಲ್ಲಿ ಕೂತವ್ರು ಯಾರೋ ಏನೋ ನಮ್ಗೆ ಗೊತ್ತಿಲ್ಲ, ಮಡಿ ಮೈಲಿಗೆ ಅನಾಚಾರ ಆಚಾರ ಸದಾಚಾರ ದುರಾಚಾರ ಯಾರ್ಯಾರೋ ಕೂತ್ಬಿಟ್ಟಿರ್ತಾರೆ. ಅಥವಾ ನಾವು ಕೂತಿರ್ತೀವಿ, ಉಳಿದವ್ರಿಗೆ ತೊಂದರೆ ಆಗ್ತಿರ್ತಾರೆ ಪಾಪ. ಹಿಂಗೂ ಅರ್ಥ ಮಾಡ್ಕೊಂಡು ಹಾಗಿದ್ದಾಗ ಈ ಮಂತ್ರದಲ್ಲಿ ಹೇಳಿದ ಗುಣವನ್ನ, ಭಗವದ್ಗುಣವನ್ನು ಅನುಸಂಧಾನ ಮಾಡಿದರೆ ನಭುಂಜಾನೋ ಸಭುಂಜಾನೋ ನ ಲಿಪ್ಯತೆ, ಅವನಿಗೆ ಅಂಥ ಪಂಕ್ತಿಯಲ್ಲಿ ಕೂತು ಊಟ ಮಾಡಿದ ದೋಷ ಬರುವುದಿಲ್ಲ. ಏನು ದೋಷ? ತ್ರಿಸುಧಾಮಸು ಯದ್ಭೋಜ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದೇ ತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ. ಅರ್ಥ ಆಯ್ತಿಲ್ಲಪ್ಪ ಪಾಂಡಂಗೆ? ಇದಕ್ಕೆ ಕೇಳಿದ ಅರ್ಥ ಆತಿಲ್ಲು ಅಂತಾಗಲಿ. ಅಲ್ಲಿ ಒಂದು ಮಾತು ಹೇಳಿದ್ರು, ಏನಂತ? ಯೇಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೋ ಹಿ ಭೂತಾನಾಂ ಅಂತ 6ನೇ ಮಂತ್ರದಲ್ಲಿ. 6ನೇ ಮಂತ್ರದಲ್ಲಿ ಹೇಳುವಾಗ ಈ ಭಗವಂತ ಜಗತ್ತಿನ ಸೃಷ್ಟಿಕರ್ತ ಅಂತ ಹೇಳಿದ್ದು ಮುಗೀತು. ಈಗ 11ನೇ ಮಂತ್ರದವರೆಗೆ ವಿಚಾರ ಮುಗೀತು. ಈಗ 12ನೇ ಮಂತ್ರ ಪ್ರಾರಂಭ ಆಯಿತು. ಏನಪ್ಪ? 12ನೇ ಮಂತ್ರ ಪ್ರಾರಂಭ ಆಯಿತು. 12ನೇ ಮಂತ್ರದಲ್ಲಿ ಪ್ರಭವ ಸರ್ವಭೂತಾನಾಂ ಸತಾಂ ಇತಿ ವಿನಿಶ್ಚಯಃ ಸರ್ವಂ ಜನಯತಿ ಪ್ರಾಣಃ ಚೇತೋಂಶೂನ್ ಪುರುಷಃ ಪೃಥಕ್. ಇಲ್ಲಿ ಆ ಮಾತು ಭಗವಂತನು ಸರ್ವ ಜಗತ್ ಸೃಷ್ಟಿಕರ್ತ ಎಂಬ ಮಾತಿನ ಬಗ್ಗೆ ಬ್ರಹ್ಮದೇವರು ಚರ್ಚೆ ಮಾಡ್ತಾರೆ. ಯಾಕೆ ಅಂದರೆ ಅನಾದಿ ಕಾಲದಿಂದಲೂ ಹೇಳ್ರಿ ಶ್ರೀಕಾಂತ್, ಎಲ್ಲಿದ್ದೀರಿ? ಆದ್ದರಿಂದ ಸರ್ವಭೂತಾನಾಂ ಸತಾಂ ವಿನಿಶ್ಚಯ ಅಲ್ಲಿ ಅನಾದಿ ಕಾಲದಿಂದಲೂ ಕೂಡ, ಅಂದ್ರೆ
ವೇದಾಪೌರುಷೇಯತ್ವದಲ್ಲಿ ವೇದವು ಈ ಪಕ್ಷಗಳನ್ನೆಲ್ಲ ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡது. ಅಂದರೆ ಜಗತ್ ಸೃಷ್ಟಿ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ನಮಗೆ. ನಿಜವಾಗಿ ಜಗತ್ ಸೃಷ್ಟಿ ಮಾಡಿದವರು ಯಾರು? ದೇವರು ಅಂತ ಕೆಲವರು, ಈ ಸೃಷ್ಟಿ ಒಳಗೆ ಹುರುಳಿಲ್ಲ ಅಂತ ಕೆಲವರು, ಸೃಷ್ಟಿ ಮಾಡಿದವರು ರುದ್ರದೇವರು ಬ್ರಹ್ಮದೇವರು ಅಂತ ಕೆಲವರು, ಹೀಗೆಲ್ಲ ಬೇರೆ ಬೇರೆ ವಾದಗಳಿದ್ದಾಗ ಮಾಂಡೂಕೋಪನಿಷತ್ತಿನಲ್ಲಿ ಬಂದಿರುವಂತಹ ಈ ವಾದ, ಯಾವ ವಾದ? ಪ್ರಭವಾಪ್ಯಯೋಗಿ ಭೂತಾನಾಂ, ಎಲ್ಲ ಭೂತಗಳಿಗೂ ಸೃಷ್ಟಿಕರ್ತ ಸಂಹಾರಕರ್ತ ಭಗವಂತ ಅಂತ ಹೇಳಿದ ಮಾತೇನದಲ್ಲ, ಈ ಮಾತನ್ನು ಅರ್ಥ ಮಾಡಿಸ್ಲಿಕ್ಕೆ ಹೊರಟಾರ ಚತುರ್ಮುಖ ಬ್ರಹ್ಮದೇವರು ನಮಗೆ. ಸರ್ವಭೂತಾನಾಂ ಪ್ರಭವಃ ಇತಿ ಸತಾಂ ವಿನಿಶ್ಚಯ. ವಿಶ್ವತೈಜಸ ಪ್ರಾಜ್ಞ ತುರ್ಯ ನಾಮಕನಾದ ಭಗವಂತನೇನಿದ್ದಾನೋ ಇವನು ಎಲ್ಲ ಭೂತಗಳ ಸೃಷ್ಟಿಕರ್ತ ಎಂದು ನಿರ್ಧಾರವಾಗಿದೆ. ಇದು ಸಜ್ಜನರ ನಿರ್ಣಯ. ಸರಿ, ನಿಲ್ಪ ಒಂದು ನಿಮಿಷ. ಸತಾಮಿತಿ ವಿನಿಶ್ಚಯ. ಬ್ರಹ್ಮದೇವರು ಕಂಡುಕೊಂಡ ಮಂತ್ರದಲ್ಲಿ ಸರ್ವಭೂತಾನಾಂ ಪ್ರಭವಃ, ಎಲ್ಲ ಪ್ರಾಣಿಗಳಿಗೆ ಭಗವಂತನೇ ಸೃಷ್ಟಿಕರ್ತೃವಾಗಿದ್ದಾನೆ. ಇತಿ ಎಂದು ಸತಾಂ ವಿನಿಶ್ಚಯ, ಹೀಗೆ ಸಜ್ಜನರ ನಿಶ್ಚಯವಿದೆ. ಹೀಗೇನಿದೆಪ್ಪ ಅದು? ಸಜ್ಜನರ ನಿಶ್ಚಯವಿದೆ. ಸರ್ವಂ ಜನಯತಿ ಪ್ರಾಣ, ಪರಮಾತ್ಮನಿಗೆ ಇಲ್ಲೇನು ಹೆಸರು ಕರೀಲಿಕತ್ತಾರೆ? ಪ್ರಾಣ ಅಂತ ಕರೀತಾ ಇದ್ದ. ಪ್ರಾಣ ಪರಮಾತ್ಮನು ಸರ್ವಂ ಜನಯತಿ, ಎಲ್ಲರನ್ನ ಸೃಷ್ಟಿ ಮಾಡ್ತಾನೆ. ಹೆಂಗ? ಯಾರವರು ಅಂದ್ರೆ ಚೇತಃ ಅಂಶೂನ್ ಪುರುಷಃ ಪೃಥಕ್. ಚೇತಃ ಅಂದರೆ ಜ್ಞಾನ ರೂಪವಾದ, ಅಂಶೂನ್ ಅಂದರೆ ಕಿರಣಗಳನ್ನು ಉಳ್ಳ, ಪುರುಷ ಅಂದರೆ ಜೀವರು. ಈ ಜೀವರಾಶಿಗಳೆಲ್ಲ ಹೆಂಗಿದ್ದಾರೆ ಅಂದರೆ ಚೇತೋಮಯರಾಗಿದ್ದಾರೆ, ಜ್ಞಾನಮಯರಾಗಿದ್ದಾರೆ. ಜ್ಞಾನಮಯರಾದ ಪುರುಷರನ್ನು ಅಂದರೆ ದೇವದಾನವ ಮಾನವರನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಶಿರಚರ ಇದು ಯಾರು ನಿರ್ಧಾರ ಮಾಡಿದ್ರೆ? ಹೆಂಗ? ಸತಾಂ, ಸಜ್ಜನ ನಿರ್ಧಾರ ಮಾಡಿದ್ದಾನೆ. ಪರಮಾತ್ಮ ಈ ಜಗತ್ತಿನ ಸೃಷ್ಟಿಕರ್ತ, ಅವನಿಗೆ ಪ್ರಾಣ ಅಂತ ಹೆಸರು. ಇಷ್ಟು ನಿರ್ಧಾರ ಮಾಡ್ಯಾರ. ಭಾಷ್ಯ ನೋಡು, ಏನು ಅರ್ಥ ಆಗಿಲ್ಲ? ಅರ್ಥ ಆಯ್ತು. ಏನು ಹಿಂದಿಂದಕ್ಕೆ ಏನು ಲಿಂಕ್? ಅದನ್ನ ಹೇಳಿ, ಆಗಲೇ ಹೇಳಿದೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು. ಅಲ್ಲಿ ಪ್ರಭವಾಪ್ಯಯೋ ಹಿ ಭೂತಾನಾಂ ಅಂತ ಹಿಂದೆ ವರುಣದೇವರು ಹೇಳಿದ್ರು. ವಿಶ್ವತೈಜಸ ಪ್ರಾಜ್ಞ ರೂಪಗಳು ಹೆಂಗವ ಅಂದ್ರೆ ಸರ್ವೇಶ್ವರ ಸರ್ವಜ್ಞ ಎಲ್ಲ ಆಗಿದ್ದಾನ. ಇವನು ಏಷ ಭೂತಯೋನಿ, ಎಲ್ಲ ಜಗತ್ತಿಗೆ ಸೃಷ್ಟಿಕರ್ತೃ ಆಗಿದ್ದಾನೆ ಅಂತ ವರುಣದೇವರು ಹೇಳಿದ್ದಕ್ಕೆ ಅದ್ರ ಮೇಲೆ ಮತ್ತೆ ಚರ್ಚೆ ಆಯ್ತು. ಈಗ ಬ್ರಹ್ಮದೇವರು ಚರ್ಚೆ ಮಾಡ್ಲಿಕ್ಕೆ ಈಗ ಹೌದು ಭಗವಂತನೇ ಸೃಷ್ಟಿಕರ್ತ ಅಂತ ಯಾಕೆ ರುದ್ರದೇವರು ಬ್ರಹ್ಮದೇವರು ಬೇರೆ ಬೇರೆ ರೀತಿಯಿಂದ ಅದ ಅಲ್ಲ ಅಂದ್ರೆ ಸಜ್ಜನರು ಹೇಳುವ ಸೃಷ್ಟಿ ವ್ಯವಸ್ಥೆ ಏನು, ದುರ್ಜನರು ಹೇಳುವಂಥ ಸೃಷ್ಟಿ ವ್ಯವಸ್ಥೆ ಏನು, ಬೇರೆ ಬೇರೆಯವರು ಕಲ್ಪನೆ ಮಾಡಿದ್ದೇನು ಅನ್ನೋದು ಹೊರಟದ. ಪ್ರಭವಃ ಸರ್ವಭಾವಾನಾಂ ವಿಷ್ಣುರೇವ ನ ಸಂಶಯಃ. ಸರ್ವಭಾವಾನಾಂ ಪ್ರಭವಃ, ಎಲ್ಲ ಪದಾರ್ಥಗಳಿಗೂ ಪ್ರಭವಃ ಸೃಷ್ಟಿಕರ್ತ ಯಾರು? ವಿಷ್ಣುರೇವ, ಪರಮಾತ್ಮನೇ. ನ ಸಂಶಯ, ಸಂಶಯವೇ ಇಲ್ಲ ಇದರಲ್ಲಿ. ಇತ್ತಂ ಸತಾಂ ನಿಶ್ಚಯ, ಇದು ಸಜ್ಜನರ ನಿಶ್ಚಯ. ಅನ್ಯಥಾ ತ್ವಸತಾಂ ಭವೇತ್, ಇದಕ್ಕೆ ವಿರುದ್ಧವಾಗಿ ದುರ್ಜನರ ನಿರ್ಣಯವಿದೆ. ದುರ್ಜನರು ಪರಮಾತ್ಮ ಸೃಷ್ಟಿಕರ್ತ ಅಲ್ಲ ಅಂತ ಹೇಳ್ತಾರೆ. ಅಲ್ಲ, ಮತ್ತು ಪರಮಾತ್ಮನಿಗೆ ಪ್ರಾಣ ಅಂತ ಯಾಕೆ ಕರೆದ್ರೆ ಇಲ್ಲಿ? ಸರ್ವಸ್ಯ ಹಿ ಪ್ರಣೇತೃತ್ವಾತ್ ಪ್ರಾಣೋ ನಾರಾಯಣ ಪರಃ. ಕೇವಲ ಸೃಷ್ಟಿಕರ್ತ ಅಲ್ಲ, ಎಲ್ಲರಿಗೆ ಪ್ರೇರಕನು ಅವನೇ ಆಗಿದ್ದಾನೆ. ಎಲ್ಲರಿಗೇನಾಗಿದ್ದಾನಪ್ಪ ಅವ? ಪ್ರೇರಕನೂ ಆಗಿದ್ದಾನೆ. ಶ್ರೀರಾಚಾರ ಸರ್ವ ಪ್ರೇರಕನಾಗಿದ್ದಾನೆ. ಕೌನ್? ಭಗವಾನ್. ಇಷ್ಟು ಮೊದಲು ಸಜ್ಜನರ ಪಕ್ಷವನ್ನು ಹೇಳಿಬಿಡ್ತು, ಸಿದ್ಧಾಂತವನ್ನು ಹೇಳಿ ಪ್ರತಿಜ್ಞೆಯನ್ನು ಮಾಡಿತು. ಈಗ ಮುಂದೆ ವಿಚಾರ ಏನು? ವಿಭೂತಿಂ ಪ್ರಸವಂ ತ್ವನ್ನೇ ಮನ್ಯಂತೆ ಸೃಷ್ಟಿಚಿಂತಕಾಃ. ಅನ್ಯೇ ಸೃಷ್ಟಿಚಿಂತಕಾಃ ಏನಪ್ಪ? ಕೆಲವು ಸೃಷ್ಟಿಯ ಬಗ್ಗೆ ವಿಚಾರ ಮಾಡಿದ ಜನರು ವಿಭೂತಿಂ ಪ್ರಸವಂ ಅಂದರೆ ಭಗವಂತನೇ ವಿವಿಧ ಆಕಾರವನ್ನು ಪಡೆಯುವುದೇ ಸೃಷ್ಟಿ ಅಂತ ಹೇಳ್ತಾರೆ. ವಿಭೂತಿ ಅನ್ನೋ ಶಬ್ದಕ್ಕೆ ತಾನೇ ವಿಕಾರಗೊಂಡು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ ಹೀಗೆಲ್ಲ ಆಗುತ್ತಾನೆ ಅಂತ ಹೇಳಿ ಭಾಸ್ಕರಾಚಾರ್ಯರೇ ಮೊದಲಾದವರು ಹೇಳುತ್ತಾರೆ. ಅಂದರೆ ಪರಿಣಾಮವಾದ, ಬ್ರಹ್ಮ ಪರಿಣಾಮವಾದ ಅಂತ ಇದು ಒಂದು ವಾದ. ಇದು ಅನಾದಿ ಕಾಲದಿಂದ. ಇವತ್ತು ಭಾಸ್ಕರಾಚಾರ್ಯ ಇದ್ದಾರೆ, ಹಿಂದೆ ಮತ್ತೊಬ್ಬ ಆಚಾರ್ಯರು, ಹಿಂದೆ ಮತ್ತೊಬ್ಬ ಆಚಾರ್ಯ ಇದ್ರು. ಏನು ಹೊಳೆಕರ್ ಭಾಸ್ಕರಾಚಾರ್ಯರು ಅನ್ನೋರು ಏನು ತಿಳಿಸ್ತಾರೆ ಅಂದರೆ ಬ್ರಹ್ಮನೇ
ಜಗತ್ತಿನ ಆಕಾರವಾಗಿ ಪರಿಣಾಮ ಹೊಂದುತ್ತಾನೆ. ಅಂದ್ರೆ ಹಾಲು ಹೆಂಗೆ ಮೊಸರಾಗಿ ಬೆಣ್ಣೆಯಾಗಿ ತುಪ್ಪವಾಗಿ ಪರಿಣಾಮ ಹೊಂದದೋ ಹಂಗೆ ಈ ಭಗವಂತನೇ ಮಹತ್ತತ್ವವಾಗಿ ಅಹಂಕಾರ ತತ್ವವಾಗಿ ಬ್ರಹ್ಮಾಂಡವಾಗಿ ಪರಿಣಾಮ ಹೊಂದುತ್ತಾನೆ ಅಂತ ಕೆಲವರು ಸೃಷ್ಟಿ ಚಿಂತನೆ ಮಾಡೋರು ಹೀಗೆ ಮಾಡಿದ್ದಾರೆ. ವಿಭೂತಿಂ ಪ್ರಸವಂತ್ವನ್ನೇ ಮನ್ಯಂತೆ ಸೃಷ್ಟಿ ಚಿಂತಕಾ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ಯೈರ್ವಿಕಲ್ಪಿತ. ಇನ್ನು ಕೆಲವರು ಈ ಜಗತ್ತು ಸ್ವಪ್ನದಂತೆ ಮಾಯಾ ನಿರ್ಮಿತವಾದದ್ದು ಅಂತ ಕೆಲವರ ಅಪೇಕ್ಷೆ ಕೆಲವು ಚಿಂತನೆಯನ್ನು ಮಾಡಿದ್ದ. ಇದೆಲ್ಲ ಮಾಯಾ. ಬ್ರಹ್ಮದೇವರಿಗೆ ಕಂಡಿದ್ದ ಮಂತ್ರಗಳು ಎಲ್ಲಲ್ಲ ಇದೆಲ್ಲ ಹೌದು ಬ್ರಹ್ಮದೇವರು ಬಂದ್ಕಂಡು ಅದಕ್ಕೆ ಹೇಳಿದ್ನಲ್ಲ, ಅನಾದಿ ಕಾಲದಿಂದಲೂ ಈ ಚಿಂತನೆಗಳು ಇದ್ದೇ ಇವ. ಬ್ರಹ್ಮದೇವರು ಅದರ ವೇದ ಇದನ್ನು ಹೇಳೇ ಹೇಳ್ತದೆ, ಸಿದ್ಧಾಂತವನ್ನೇ ಹೇಳ್ತದೆ ಕೊನೆಗೆ. ಯಾಕೆ ನಿಂಗೇನು ಪ್ರಶ್ನೆ ಬಂತು? ಅದೇ ಪ್ರಶ್ನೆ ಅಷ್ಟೇ. ಇದು ಬ್ರಹ್ಮದೇವರಿಗೆ ಕಂಡು ಅಂದ್ರೆ ಮಾಯಾವಾದಿಗಳು ಅಂತ ನಾವು ಈಗ ಅಲ್ಲಿಗತ್ತೀವಿ. ಅನಾದಿ ಕಾಲದಿಂದಲೂ ಅದು ಇದ್ದೇ ಇರ್ತಾರೆ. ಅವರು ಹೆಸರು ಚೇಂಜ್ ಆಗಿರುತ್ತೆ ಅಷ್ಟೇ. ಅವರಿಗೆ ಗುಂಡಾಚಾರ ಬಂಡಾಚಾರ ಮದ್ದಾಚಾರ ಬುದ್ಧಾಚಾರ ಅಂತ ಆಗಿರ್ತಾರೆ ಅಷ್ಟೇ ಹೊರತಾಗಿ ಎಲ್ಲ ಅವರೇ ಇರ್ತಾರೆ. ವಿಷಯ ಇದೇ ಇರ್ತದೆ. ಇದನ್ನ ಆಚಾರ್ಯ ಹೇಳಿದವರು ನಾ ಹೇಳಿದ ಸಿದ್ಧಾಂತನೂ ಹೊಸದಾಗಿ ಹೇಳಿಲ್ಲ, ಇದು ಅನಾದಿ ಕಾಲದಿಂದ ಇದ್ದದ್ದು ಅದ ನಾ ಪುನರುಜ್ಜೀವನಗೊಳಿಸಿನಿ ಅಂತ ಹೇಳಿದ್ರು ಅಷ್ಟೆ. ಆದ್ದರಿಂದ ಸ್ವಪ್ನ ಮಾಯಾ ಸ್ವರೂಪೇತಿ. ಕೆಲವರೇನಂತಾರ ಅಂದ್ರೆ ಈ ಜಗತ್ತು ನಮಗೆ ಹೆಂಗೆ ಸ್ವಪ್ನ ಬಿದ್ದಾಗ ಅಷ್ಟು ಕಂಡು ಮತ್ತೆ ಮರೆಯಾಗ್ತದಲ್ಲ, ಹಂಗೆ ದೇವರು ಅದು ಅವರ ಅಜ್ಞಾನದಿಂದ ಭಗವಂತನ ಮಾಯೆಯಿಂದ ಮಿಥ್ಯಾ ಸೃಷ್ಟಿಯಾಗಿದ್ದು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ರೀತಿ ಸೃಷ್ಟವು ವಿನಿಶ್ಚಿತಾಗ. ನಿಜವಾಗಿ ಹೇಳಬೇಕು ಅಂದರೆ ದೇವರ ಇಚ್ಛೆಯಿಂದ ಈ ಜಗತ್ ಸೃಷ್ಟಿಯಾಗಿದ ಹೊರತಾಗಿ ಇದು ಅವನಾಗಿ ಪರಿಣಾಮ ಹೊಂದದ್ದಾಗಲಿ ಮಿಥ್ಯಾ ಸೃಷ್ಟಿಯಾಗಲಿ ಯಾವುದೂ ಅಲ್ಲ. ಕಾಲಾರ್ಥಸೂತಿಂ ಭೂತಾನ ಮನ್ಯಂತೆ ಕಾಲಚಿಂತಕ. ಇನ್ನು ಕೆಲವರಿದ್ದಾರೆ ಅವರು ಕಾಲದಿಂದಲೇ ಜಗತ್ತಿನ ಸೃಷ್ಟಿಯಾಗುತ್ತದೆ, ಕಾಲವೇ ಎಲ್ಲದಕ್ಕೂ ಕಾರಣ. ಎಲ್ಲದಕ್ಕೂ ಯಾರ ಕಾರಣ? ಕಾಲವೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿದ್ದಾರೆ. ತಿಳಿತಲ್ಲ? ಅದಕ್ಕೆ ಆಚಾರ್ಯರು ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರವೃತೀಶಮಚಿತ್ತನು ತದಿಯತಃ ಚಿದಚಿತ್ತನು ಸರ್ವಮಸೌತು ಹರಿರ್ಯಮಗೇದಿತಿ ವೈದಿಕ ಮಸ್ತಿವಚಃ. ವೈದಿಕ ಮಸ್ತಿವಚಃ ಇದೇ ವೇದವಾಕ್ಯ. ದ್ವಾದಶ ಸ್ತೋತ್ರಕ್ಕೂ ಮಾಂಡವ್ಯೋಪನಿಷತ್ತಿಗೂ ಸಂಬಂಧ. ಕಾಲಾತ್ ಪ್ರಸೂತಿಂ ಮನ್ಯಂತೆ ಭೂತಾನ ಮನ್ಯಂತೆ ಕಾಲಚಿಂತಕಾಗ. ಕಾಲದಿಂದ ಜಗತ್ತಿನ ಸೃಷ್ಟಿಯಾಗುತ್ತದೆ ಅಂತ ಹೇಳಿ ಕಾಲವನ್ನು ಸರ್ವೋತ್ತಮ ತತ್ವ ಎಂಬುವರು ಒಪ್ತಾರೆ ಈ ಮಾತನ್ನ. ಕೆಲವ್ರಿಗೇನು ಕಾಲ ಸರ್ವೋತ್ತಮ, ಕಾಲ ಸರ್ವೋತ್ತಮ ಎಲ್ಲ ಕಾಲದಾಗ ಆಗಬೇಕು. ಲಗ್ನ ಆಗೋ ಕಾಲಕ್ಕೆ ಲಗ್ನ ಆಗಬೇಕು, ಮುಂಜೆ ಆಗೋ ಕಾಲಕ್ಕೆ ಮುಂಜೆ ಆಗಬೇಕು, ನಾಮಕರಣ ಆಗೋ ಕಾಲಕ್ಕೆ ನಾಮಕರಣ ಆಗಬೇಕು, ಹುಟ್ಟೋ ಕಾಲಕ್ಕೆ ಹುಟ್ಟಬೇಕು. ಎಲ್ಲ ಕಾಲದ ಇದೇನ. ಮಾವಿನ ಹಣ್ಣು ಬರೋ ಕಾಲಕ್ಕೆ ಮಾವಿನ ಹಣ್ಣು ಬರಬೇಕು. ಎಲ್ಲವೂ ಕಾಲದ ಅಧೀನ. ಹೌದಿಲ್ಲ? ಮ್ಯಾಲೆ ನೋಡಿದ್ರೆ ಖರೆ ಅನ್ನಿಸ್ತಾ ಇಲ್ಲ? ಮ್ಯಾಲೆ ನೋಡಿದ್ರೆ ಖರೆ ಅಷ್ಟೇ. ಮ್ಯಾಲೆ ನೋಡ್ಬೇಕು, ನಾವು ತಲೆ ನೋಡಕ್ಕೆ ಹೋಗ್ಬೇಕು. ಅಂದ್ರೆ ಒಳಗಿಳಿಬಾರ್ದು ಅಂತ ಅರ್ಥ. ಒಳಗೆ ಬೇರೆ ಏನಿಲ್ಲ. ಇಷ್ಟು ಎರಡು ಮಂತ್ರಗಳಲ್ಲಿ ಎಲ್ಲ ಸೃಷ್ಟಿ ಚಿಂತಕರ ಬಗ್ಗೆ ಹೇಳಿದ್ರೆ ಅದಕ್ಕೆ ಬ್ರಹ್ಮದೇವರು ಹೇಳುವಂಥ ಮಾತು. ತಾಂ ಸೃಷ್ಟಿಂ ಬಹುಧಾ ಪ್ರಾಹುಹು ಜ್ಞಾನಿನಃ ಅಜ್ಞಾನಿನಸ್ತಥ. ಈ ಸೃಷ್ಟಿಯ ಬಗ್ಗೆ ಜ್ಞಾನಿಗಳ ವರ್ಷನ್ ಒಂದು, ಅಜ್ಞಾನಿಗಳ ವಿಷನ್ ಒಂದು. ಗೊತ್ತಾಯ್ತಿಲ್ಲೋ? ಅದಕ್ಕೆ ವಿಷ್ಣು ವಿಕೃತಿ ಮಾಯಾತಿ ಮಹದಾದಿ ಸ್ವರೂಪಿಣೀಂ ತತ್ತದ್ವಿಭೂತಿಸ್ತು ಸೃಷ್ಟಿ ಪ್ರೋಕ್ತ ಅಪಂಡಿತೈ. ಧಡ್ಡರು ಹೆಡ್ಡರು ಏನಂದಾರ? ವಿಷ್ಣು ವಿಕೃತಿ ಮಾಯಾತಿ, ಭಗವಂತನೇ ವಿಕಾರಗೊಳ್ತಾನ. ಏನು ವಿಕಾರಗೊಳ್ತಾನ? ಮಹದಾದಿ ಸ್ವರೂಪಿಣಿ, ಮಹತ್ತತ್ವ ಅಹಂಕಾರ ತತ್ವಗಳಾಗಿ ಭಗವಂತನೇ ಪರಿಣಾಮ ಹೊಂದುತ್ತಾನೆ. ಹೇಗೆ ಮಣ್ಣು ಗಡಿಗೆಯಾಗುತ್ತದೆಯೋ, ಹತ್ತಿ ನೂಲಾಗಿ ನೂಲು ಬಟ್ಟೆಯಾಗುತ್ತದೆಯೋ, ಹಾಗೆ ಭಗವಂತನೇ ಆಗುತ್ತಾನೆ ಅಂತ ತಿಳಿದುಕೊಂಡು ಅಪಂಡಿತರು ಹೇಳುತ್ತಾರೆ. ಅದನ್ನೇ ವಿಭೂತಿ ವಿಭೂತಿ ಅಂತ ವೇದ ಕರೆದಿದೆ. ವಿಭೂತಿಂ ಪ್ರಸವಂ ತನ್ನೇ ಅಂತ ಕರೆದದ್ದು ಇದೇ ಅಭಿಪ್ರಾಯದಲ್ಲಿ. ಮುಂದೋಗ್ಲಪ್ಪ. ಸ್ವಪ್ನ ಮಾಯಾ ಸ್ವರೂಪಾಂಚ ಕೇಚಿದ್ ಅಜ್ಞಾ ಜನಾ ವಿದುಹು. ಕೆಲವು ಅಜ್ಞಾನಿ, ಕೇಚಿದ್ ಅಜ್ಞಾ ಜನಾ, ಕೆಲವು ಅಜ್ಞಾನಿಗಳು ಸ್ವಪ್ನ ಮಾಯಾ ಸ್ವರೂಪ, ಈ ಜಗತ್ತು ಸ್ವಪ್ನದಂತೆ ಮಾಯೆಯಂತೆ ಸುಳ್ಳು ಅಂತ ಹೇಳ್ತಾರೆ. ಇದೆರಡಕ್ಕೂ ಉತ್ತರ ಕೊಡ್ತದೆ. ಈಗ ಅವಿಕಾರಸ್ಯ ಅಲ್ರಿ, ವಿಕಾರರಹಿತನಾದ ಪರಮಾತ್ಮನಿಗೆ, ಚಿನ್ಮಾತ್ರನಾದವನಿಗೆ, ಜ್ಞಾನಸ್ವರೂಪಿಯಾದವನಿಗೆ
ಸ್ವೇಚ್ಛೆಯೈವ ಅಖಿಲಂ ಜಗತ ಉತ್ಪದ್ಯತೆ, ಅವನ ಇಚ್ಛೆಯಿಂದಲೇ ಜಗತ್ತು ಹುಡುತ್ತದೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇತಿ ಉತ್ಪದ್ಯತೆ ಇತಿ ಪ್ರಾಜ್ಞಾಃ ಅಖಿಲಾಃ ಬ್ರಹ್ಮಾದಯ ಪ್ರಾಹುಃ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಅವರೆಲ್ಲ ಜ್ಞಾನಿಗಳು ಅವರೇನು ಒಪ್ಪಿಕೊಂಡಿದ್ದಾರೆ ಅಂದರೆ ನಿರ್ವಿಕಾರನಾದ ಸಚ್ಚಿದಾನಂದಮಯನಾದ ಭಗವಂತನ ಇಚ್ಛೆಯಿಂದ ಜಗತ್ತು ಸೃಷ್ಟಿಯಾಗಿದೆ ಅನ್ನೋದು ಒಪ್ಪಿದ್ದಾರೆ. ಪೂರ್ಣಶಕ್ತೇ ಕುತೋ ಮಾಯ ಸಾರ್ವಜ್ಞಾತ ಸ್ವಪ್ನವತ್ ಕುತಃ. ಪೂರ್ಣ ಶಕ್ತಿ ಇದ್ದವನಿಗೆ ಮಿಥ್ಯಾ ಸೃಷ್ಟಿ ಮಾಡುವ ಅವಶ್ಯಕತೆ ಏನು ಬಂತು? ಅಸಮರ್ಥನಾದ ಜಾದೂಗಾರ ಸುಳ್ಳು ಸೃಷ್ಟಿ ಮಾಡಿ ದುಡ್ಡು ಪಡಿತಾನೆ. ಅವನು ಖರೇನೇ ದುಡ್ಡು ಸಿಗ್ತಿತ್ತು ಅಂದ್ರೆ ಹಿಂಗೆ ಜಾದೂ ಮಾಡಿ ನೋಟ್ ಯಾಕೆ ತೋರಿಸ್ಬೇಕಾಗಿತ್ತು? ಮತ್ತೆ ನೋಡಿರ್ಲಿಲ್ಲ ಜಾದು? ಜಾದು ಹಿಂಗಂತ ಒಂದು 1000 ನೋಟ್ ತೋರಿಸ್ತಾನೆ, ಶಪಾಳಿ ತರ್ತಾರೆ ಎಲ್ಲರೂ. ಹಂಗೆ ಖರೆ 1000 ನೋಟ್ ಬರ್ತಿದ್ರೆ ಜಾದು ಹೇಗೆ ಮಾಡಿ ಬರ್ತಿದ್ದಾವ ಇಲ್ಲ ಮುಂದೆ? ಅಂದಮೇಲೆ ಪೂರ್ಣ ಶಕ್ತಿ ಕುತೋ ಮಾಯ, ಪೂರ್ಣ ಶಕ್ತಿ ಇರುವಂತಹ ಪರಮಾತ್ಮನಿಗೆ ಮಾಯಾ ಎಲ್ಲಿಂದ? ಸರ್ವಜ್ಞನಾದದರಿಂದ ಸ್ವಪ್ನದಂತೆ ಹೇಗೆ? ಸ್ವಪ್ನ ಇದು ಅಜ್ಞಾನದ ಕಾರ್ಯ. ಸ್ವಪ್ನ ಎಲ್ಲ ಮಲ್ಕೊಂಡ್ಮೇಲೆ ತಾನೇ ಸ್ವಪ್ನ ಬೀಳಲಿಕ್ಕೆ ಶುರು ಆಗೋದು. ಮತ್ತು ಸ್ವಪ್ನ ಸಾರ್ವಜ್ಞಾತ್ ಸ್ವಪ್ನವತ್ ಕುತಃ. ಆ ಸರ್ವಜ್ಞನಾದದ್ದರಿಂದ ಸರ್ವಾತ್ಮನ ಸ್ವಪ್ನದಲ್ಲಿ ಕಂಡಂತೆ ಜಗತ್ ಕಾಣಲಿಕ್ಕೆ ಬರೋದಿಲ್ಲ ದೇವರಿಗೆ. ಸರ್ವದೋಷ ವ್ಯತೀತಸ್ಯ, ಎಲ್ಲ ದೋಷದಿಂದ ದೂರನಾದ ಪರಮಾತ್ಮನಿಗೆ ವಿಕಾರ ಕುತ ಇಷ್ಯತೆ, ಯಾವುದೇ ತರಹದ ವಿಕಾರವೂ ಇಲ್ಲ. ತಿಳಿತೇನೋ? ದೋಷ ಇದ್ರೆ ವಿಕಾರ ಆಗ್ತದೆ ಶ್ರೀರಾಚಾರ, ದೋಷ ಇಲ್ಲ ಅಂದ್ಮೇಲೆ ವಿಕಾರ ಆಗೋದಿಲ್ಲ. ಸರ್ವದೋಷ ವ್ಯತೀತಸ್ಯ, ಯಾವ ದೋಷವೂ ಇಲ್ಲದೆ ಇರುವಂತಹ ಪರಮಾತ್ಮನಿಗೆ ವಿಕಾರ ಆಗು ಅಂದರೆ ಎಲ್ಲಿಂದ ಆಗಬೇಕು? ತಸ್ಮಾತ್ ಏವ ಅವಿಕಾರಸ್ಯ ವಿಷ್ಣೋಃ ಅವಿಕಾರಸ್ಯೈವ ವಿಷ್ಣೋಃ ಇಚ್ಛಾವಶಂ ಇದಂ ಯಥಾರ್ಥಮೇವ ಸಂಭೂತಮಿತಿ ವೇದವಚೋಖಿಲಂ. ಆದ್ದರಿಂದ ಏನೂ ವಿಕಾರವಿಲ್ಲದೆ ಇರುವಂತಹ ವಿಷ್ಣುವಿಗೆ ಅವನ ಇಚ್ಛೆಯಿಂದಲೇ ಈ ಯಥಾರ್ಥವಾದ ಜಗತ್ತು ಹುಡುತ್ತದೆ, ಸತ್ಯವಾದ ಜಗತ್ತು ಹುಡುತ್ತದೆ, ಹೊರತಾಗಿ ಸುಳ್ಳು ಜಗತ್ತು ಹುಟ್ಟುವುದಿಲ್ಲ. ಸುಳ್ಳಾದ ಜಗತ್ತು ಹುಟ್ಟುವುದಿಲ್ಲ. ತಿಳಿದನ? ಕೇಚಿತ ಕೆಲವರು ಕಾಲತಃ ಏವ ಏತಾಂ ಸೃಷ್ಟಿಂ ಆಹುಹು, ಕಾಲದಿಂದಲೇ ಈ ಜಗತ್ತಿನ ಸೃಷ್ಟಿ ಅಂತ ಕೆಲವರಂತಾರೆ. ಅವರು ಎಂಥವರು? ಅಕೋವಿದಾಹ, ಅಜ್ಞಾನಿಗಳು, ಬುದ್ಧಿ ಇಲ್ಲದೆ ಇದ್ದವರು. ಕೇಚಿತ ರುದ್ರಾತ, ಇನ್ ಕೆಲವರು ರುದ್ರದೇವರಿಂದ ಜಗತ್ತು ಹುಡುತ್ತದೆ ಅಂತ ಹೇಳ್ತಾರೆ. ಬ್ರಹ್ಮಣಶ್ಚ, ಇನ್ ಕೆಲವರು ಬ್ರಹ್ಮದೇವರಿಂದ. ಇನ್ ಕೆಲವರು ಪ್ರಧಾನಾತ್, ಜಡತತ್ವದಿಂದ ಪ್ರಧಾನದಿಂದ ಹುಡುತದ ಅಂತ ಹೇಳ್ತಾರೆ. ತಿಳಿತೇನು? ಜಡ ಪ್ರಕೃತಿಯಿಂದ ಹುಡುತದೆ. ಪ್ರಧಾನ ಅಂದರೆ ಜಡ ಪ್ರಕೃತಿ, ಅದರಿಂದ ಹುಡುತದೆ ಅಂತ ಕೆಲವರು ಹೇಳ್ತಾರೆ. ವಿಮೂಢ ಸರ್ವ ಏವೇತೆ, ನಿಜವಾಗಿ ವಿಚಾರ ಮಾಡಿದ್ರೆ ಇವರೆಲ್ಲರೂ ಹಸಿ ದಡ್ಡರು, ಒಣ ದಡ್ಡರ ಸದ್ಯಕ್ಕಲ್ಲ, ಹಸಿ ದಡ್ಡರು. ಆದ್ದರಿಂದ ಯಥೋ ನಾರಾಯಣ ಪರಃ, ನಾರಾಯಣನೇ ಸರ್ವೋತ್ತಮನಾಗಿದ್ದಾನೆ, ಸರ್ವಕರ್ತ ಸರ್ವಶಕ್ತಿ ಏಕ ಏವ ನ ಚಾಪರಃ, ಅವನೊಬ್ಬನೇ ಇನ್ಯಾರೂ ಅಲ್ಲ. ಪ್ರಧಾನ ಕಾಲ ಬ್ರಹ್ಮೇಶ ಮುಖಾಃ ಸರ್ವೇಪಿ ತದ್ವಶಃ, ಪ್ರಧಾನ ಕಾಲ ಬ್ರಹ್ಮದೇವರು ಎಲ್ಲರೂ ಭಗವಂತನ ವಶದಲ್ಲಿ ಇದ್ದಾರೆ. ಇನ್ನು ಮತ್ತೊಂದು ಉಪನ್ಯಾಸ ಏನು? ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ? ಏನು ಲಾಭದವನಿಗೆ? ಈಗ ಇಚ್ಛಾದಿಂದ ಸೃಷ್ಟಿ ಮಾಡ್ತಾನೆ, ಬರೋಬ್ಬರಿ ಆಯ್ತು. ಸೃಷ್ಟಿ ಮಾಡಿದ್ದಕ್ಕೆ ಲಾಭ ಏನ್ರಿ ಗುರುಗಳ? ಈಗ ನೀವು ಅಡಿಗೆ ಮಾಡ್ತೀರಿ, ಏನು ಲಾಭ ಅಂದ್ರೆ ಊಟ ಲಾಭ. ಅದನ್ನು ಬಿಟ್ಬಿಟ್ಟು ಸೃಷ್ಟಿ ಮಾಡ್ತೀರಿ ಏನು ಅಂತ ಕೇಳಿದ್ರೆ ಏನಪ್ಪ ಅದು ಅಡಿಗೆ ಮಾಡ್ತೀರಿ ಯಾಕಂತ ಕೇಳಿದ್ರೆ, ಇಲ್ಲ ಹೊರಗಿನ ಮನೆಯವರು ದಾನ ಕೊಟ್ಟು ಬರಬೇಕು ಅಂತ ಮಾಡ್ತಾರೆ. ಯಾರು? ಲಾಭ. ಜಗತ್ತಿನ ಸೃಷ್ಟಿಯನ್ನ ಮಾಡಲಿಕ್ಕೆ ಹೊರಟ ಪರಮಾತ್ಮನಿಗೆ ಏನು ಲಾಭ ಇದೆ? ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೇ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಗ ಇತಿ. 3 ವಿಕಲ್ಪ ಹೇಳ್ತಾರೆ. ಕೆಲವರು ಭಗವಂತ ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಏನು ಮಾಡ್ತಾರಪ್ಪ? ತನ್ನ ಭೋಗಕ್ಕಾಗಿ, ಅಂದರೆ ದೇವರು ಅತೃಪ್ತ ಇದ್ದಾನೆ, ಅವನಿಗೆ ಹಸಿವೆ ಆಗ್ಯದ, ಅವನಿಗೆ ನೀಡಿಕೆ ಆಗ್ಯದ, ಅದಕ್ಕೆ ಈ ಜಗತ್ ಸೃಷ್ಟಿ ಮಾಡಿ ತಿಂದು ಉಂಡು ಆರಾಮಿರ್ತಾನ ಅಂತ ಕೆಲವರು, ಭೋಗಕ್ಕಾಗಿ ಅಂತ ಕೆಲವರು. ಇನ್ನು ಕೆಲವರು ಕ್ರೀಡಾರ್ಥ ಮಿತಿ ಚಾಪರೆ, ಹಂಗಲ್ಲ. ಏನಾಗ್ಯದ, ಭಾಳ ಹೊತ್ತು ಒಂದೇ ಕಡೆ ಕೂತ್ ಆಲಸ್ಯ ಆದದಕ್ಕೆ ಸ್ವಲ್ಪ ವಾಕಿಂಗ್ ಮಾಡ್ತಿರ್ತಾರೆ ನೋಡ್ರಿ. ಏನು ಕಾರ್ನಾಗ ವಾಕಿಂಗ್ ಹೋಗ್ಬರಂಗಿಲ್ಲ? ಕಾರ್ನಾಗ ವಾಕಿಂಗ್ ಹೋಗ್ತಾರನ? ಹೋಗ್ತಾರೆ.
ಕಾರ್ನಾಗ ವಾಕಿಂಗ್ ಹೋಗ್ಬಾರ್ದ್ರಿ, ನಡ್ಕೋತ ವಾಕಿಂಗ್ ಅಂತಾರಲ್ಲ. ನಾವು ಸ್ಕೂಟರ್ ಮೇಲೆ ವಾಕಿಂಗ್ ಹೋಗಿದ್ವಿ ಅಂತಂದ್ರೆ ಹೋಗ್ತಾರೆ, ಶೆಡೆ ಇದ್ದಾರೆ ಗೊತ್ತದೆ ನಮಗೆ. ಏನರ್ಥ ಆಯ್ತಾ? ಕ್ರೀಡಾರ್ಥಂ ಇದಿಟ ಇಲ್ಲ. ದೇವರು ಎಲ್ಲ ಭಾಳ ದಿವಸದಿಂದ ಹಿಂಗೆ ಕುತ್ಕೊಂಡು ಬೇಸರ ಆಗಿತ್ತಂತೆ, ಸ್ವಲ್ಪ ಆಟ ಆಡೋಣ ಅಂತ ತಿಳ್ಕೊಂಡೆ ಜಗತ್ ಸೃಷ್ಟಿ ಮಾಡಿದ. ಕೆಲವರು ತನ್ನ ತೃಪ್ತಿಗಾಗಿ ಜಗತ್ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ಇನ್ ಕೆಲವರು ದೇವರ ಆಟ ಆಡ್ಲಿಕ್ಕೆ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ಯಾರ. ಅಲ್ಲ, ದೇವಶೇಷ ಸ್ವಭಾವೋಯಂ ಏಷಃ, ಈ ಸೃಷ್ಟ್ಯಾದಿಗಳನ್ನ ಮಾಡಬೇಕೆಂಬ ಇಚ್ಛೆಯೂ ದೇವಸ್ಯ ಪರಮಾತ್ಮನಿಗೆ ಸ್ವಭಾವ. ಇದವನ ಸ್ವಭಾವವೇ ಹೊರತಾಗಿ ಅತೃಪ್ತಿ ಇದ್ದಾನ ತೃಪ್ತಿಗಾಗಿ, ಆಲಸ್ಯ ಬಂದದ ಆಟ ಆಡ್ಲಿಕ್ಕಾಗಿ ಅಲ್ಲ. ಬೆಂಕಿ ಬೆಳಕು ಕೊಡುತ್ತದೆ ಸ್ವಭಾವ, ಗಾಳಿ ಬೀಸ್ತದ ಸ್ವಭಾವ, ನದಿ ಹರಿತದ ಸ್ವಭಾವ. ಹೊರತಾಗಿ ಬೇಸರ ಆಗಿತ್ತು ಪಾಪ ನದಿಗೆ ಒಂದೇ ಕಡೆ ಕೂತ್ಕೊಂಡು ಅದಕ್ಕೆ ಹರಿಲಿಕ್ಕತ್ತಿತ್ತು ಅಂತ ಅದು ಹೇಗೆ ಅವುಗಳ ಸ್ವಭಾವವು? ಬೆಂಕಿಯ ಸ್ವಭಾವ ದಾಹಕತ್ವ ಪ್ರಕಾಶಕತ್ವ, ಸುಡೋದು ಬೆಳಕು ಕೊಡೋದು ಅಂತ ಅನ್ನೋದು ಹೇಗೆ ಬೆಂಕಿಯ ಸ್ವಭಾವ, ಹಂಗೆ ಭಗವಂತ ಜಗತ್ ಸೃಷ್ಟಿ ಮಾಡೋದು ಸ್ವಭಾವ. ಆಟಕ್ಕಾಗಿ ಸೃಷ್ಟಿ ಮಾಡಿದ್ದಲ್ಲ, ಊಟಕ್ಕಾಗಿ ಸೃಷ್ಟಿ ಮಾಡಿದ್ದಲ್ಲ. ಆಟ ಊಟ ಎರಡಕ್ಕಾಗಿ ಅಲ್ಲ. ಅದಕ್ಕೆ ಭಾಷ್ಯ, ತಸ್ಯಾಪಿ ವಿಷ್ಣೋ ಸೃಷ್ಟಿಂತು ಕೇಚಿದಾಹುರನೈಪುಣಃ. ಆ ವಿಷ್ಣುವಿನ ಸೃಷ್ಟಿಯನ್ನು ಕೆಲವರು ಹೇಳ್ತಾರೆ ಧಡ್ರು, ಅತೃಪ್ತಸ್ಸೈವ ಭೋಗಾರ್ಥಂ, ಅತೃಪ್ತನಿಗೆ ಭೋಗಕ್ಕಾಗಿ ಎಂದು ಹೇಳ್ತಾರೆ. ಕ್ರೀಡಾರ್ಥಂತು ವಿಪಶ್ಚಿತ, ಇನ್ ಕೆಲವರು ಕ್ರೀಡೆಗಾಗಿ ಅಂತ ಹೇಳ್ತಾರೆ. ಖರೆ ಅಂದ್ರೆ ಸಾಚ ಕ್ರೀಡಾ, ಅದ ಕ್ರೀಡೆ ಅಂದ್ರೆ ಏನದಕ್ಕೆ? ಸ್ವಭಾವಸ್ಯ ಕೃತೋ ತೃಪ್ತಿಯ ಸ್ಪೃಹೋ ವಿಭೋಗೋ. ಆದ್ದರಿಂದ ಸರ್ವ ಸಮರ್ಥನಾದ ಪರಮಾತ್ಮನಿಗೆ ಅತೃಪ್ತಿ ಇಲ್ಲ, ಮತ್ತು ಅದು ಕ್ರೀಡೆ ಎಂಬುದು ಕೂಡ ಅದವನ ಸ್ವಭಾವವೇ ಆಗಿದೆ. ಪ್ರತ್ಯೇಕ ಕ್ರೀಡಾ ಅಂತ ಇಲ್ಲೇ ಇಲ್ಲ, ಅವನ ಸ್ವಭಾವವೇ ಅದು. ಅದರಿಂದ ದೇವರು ಅನಾಯಾಸವಾಗಿ ಇಚ್ಛೆಯಿಂದ ಈ ಜಗತ್ ಸೃಷ್ಟಿ ಮಾಡ್ತಾನಂತ ಒಪ್ಪಬೇಕೇ ವಿನಃ ಏನನ್ನಬಾರದು, ಕ್ರೀಡೆಗಾಗಿ ಭೋಗಕ್ಕಾಗಿ ಅಲ್ಲ. ಆ ಕ್ರೀಡಾ ಎಂಬುದು ಅವನ ಸ್ವಭಾವನೆ ಅದ. ಅದರಿಂದ ಹಂಗೆ ಒಪ್ಕೋಬೇಕು. ಸ್ವಪ್ನದಂತೆ ಜಗತ್ತು ಕಾಣೋದಿಲ್ಲ ದೇವರು, ಸುಳ್ಳು ಸೃಷ್ಟಿಯನ್ನು ಮಾಡೋದಿಲ್ಲ. ಆಮೇಲೆ ತಾನೇ ವಿಕಾರಗೊಳ್ಳೋದಿಲ್ಲ. ರುದ್ರದೇವರು ಬ್ರಹ್ಮದೇವರು ಪ್ರಧಾನ, ಇದು ಯಾವುದು ಜಗತ್ಕರ್ತ ಅಲ್ಲ, ಭಗವಂತನೇ ಜಗತ್ಕರ್ತ. ಆದ್ದರಿಂದ ಪ್ರಥಮ ಖಂಡದಲ್ಲಿ ವಿಶ್ವತೈಜಸ ಪ್ರಾಜ್ಞೆ ಎಂಬ 3 ಭಗವದ್ ರೂಪಗಳು ಯಾವ ಯಾವ ಸ್ಥಾನದಲ್ಲಿ ಇದ್ದು ಏನೇನು ಕಾರ್ಯವನ್ನು ಮಾಡ್ತಾರೆ, ಆ ಕಾರ್ಯ ಮಾಡಿದ್ದನ್ನು ತಿಳಿದ್ರೆ ನಾವು ವಿಷಯ ಭೋಗವನ್ನು ಮಾಡಿದ್ರೆ ನಮಗೆ ದೋಷ ಇಲ್ಲ. ಸೃಷ್ಟಿಯ ವಿಷಯದಲ್ಲಿ ಬೇರೆ ಬೇರೆಯವರು ಏನು ಚಿಂತನೆ ಮಾಡಿದ್ರು, ಬ್ರಹ್ಮದೇವರದಕ್ಕೆಲ್ಲ ಏನು ಮಂತ್ರದಿಂದ ಉತ್ತರವನ್ನು ಕಂಡುಕೊಂಡ್ರು, ಕೊನೆಗೆ ಭಗವಂತನ ಸೃಷ್ಟಿಕರ್ತೃತ್ವ ಅನ್ನೋದು ಅವನ ಕ್ರೀಡೆ. ಅದು ಇಚ್ಛಾ ಮಾತ್ರದಿಂದ ಹೊರತಾಗಿ ಅತೃಪ್ತನಾಗಿದ್ದಾನೆ, ಆಲಸ್ಯವಾಗಿದೆ ಅನ್ನೋದಕ್ಕಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಿಲ್ಲ. ಇಷ್ಟು ಪ್ರಥಮ ಖಂಡದ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಅಲ್ಲಿ ಇವತ್ತು ತುರಿಯ ನಾಮಕ್ಕೆ ಬರಲೇ ಇಲ್ಲ. ಈ ಮುಂದಿನ ಖಂಡ ಎಲ್ಲ